ಇಲ್ಲಿ ಇದ್ದಕ್ಕಿದ್ದಂತೆ ಪ್ರಚಾರಕ್ಕೋಸ್ಕರ ಕಾರ್ಯಕರ್ತರಿಗೆ ತೋರ್ಸ್ಕೊಳಕ್ಕೋಸ್ಕರ ಹೋದ ತಿಂಗಳು ಬಂದಾಗ ಅಷ್ಟೇ ಟ್ರಾಫಿಕ್ ಇನ್ಸ್ಪೆಕ್ಟರ್ ಶೈಲಜಾಗ್ ಹೆಂಗ್ ಬೇಕಂಗ್ ಮಾತಾಡ್ದ. ನಿನ್ನೆ ಉಮೇಶ್ ಸರ್ಕಲ್ ಇನ್ಸ್ಪೆಕ್ಟರ್ ಪೊಲೀಸರಿಗೆ ಅವ್ಯಾಚ ಶಬ್ದಗಳಿಂದ ಮಾತಾಡಿ ಹೊನ್ನಾಳಿಯಲ್ಲಿ 8-10 ವರ್ಷಗಳ ಕೆಳಗೆ SP ಸೋನಿಯಾ ನಾರಂಗಿದ್ದ ಹಿಂಗೆ ಸರ್ಕಲ್ ಅಲ್ಲಿ ಮಾಡಕ್ ಹೋಗಿ ಅವ್ರು ಹೊಡೆದು ಸ್ಟೇಷನ್ಗೆ ಎತ್ಕೊಂಡು ಹೋಗಿದ್ದು ಅವ್ನು ಬರ್ತಂಗ್ ಕಾಣ್ತತಿ. ಈಗಿನ ಪೊಲೀಸರು ಇವ್ರು ಹಿಂಗೆ ಬಿಟ್ರೆ ಇವು ಇನ್ನೂ ಶಾಂತಿ ಭಂಗ ತರ್ತಾರೆ. ದಾವಣಗೆರೆಯಲ್ಲಿ ನಗರದಲ್ಲಿ ಶಾಂತಿ ಸೌಹಾರ್ದತೆ ಮತ್ತು ವ್ಯಾಪಾರ ಎಲ್ಲ ಚೆನ್ನಾಗಿ ನಡೀತಾ ಇದೆ. ಆದ್ರೆ ಇದ್ದಕ್ಕಿದ್ದಂತೆ ನಿನ್ನೆ 3 ದಿನದಿಂದ ಸ್ಟ್ರೈಕ್ ಮಾಡ್ತಾರೆ ಶಾಂತಿಯುತವಾಗಿ. ಅವರು AC ಆಫೀಸ್ ಮುಂದೆ ಶಾಮಿಯಾನ ಹಾಕೊಂಡು ನಿನ್ನೆ ಬಂದಂತ ಮಾಜಿ ಸಚಿವರು BJP ಮುಖಂಡರಾದ ರೇಣುಕಾಚಾರ್ಯ ಅವರು ಬಂದು ಪೊಲೀಸರಿಗೆ ಅವ್ಯಾಚ ಶಬ್ದಗಳಿಂದ ಬೈದು ಪ್ರತಿಕೃತಿ ಸುಟ್ಟು ಇವತ್ತು ದಾವಣಗೆರೆಯಲ್ಲಿ ಶಾಂತಿಗೆ ಧಕ್ಕೆ ತಂದಿದ್ದಾರೆ. ಇವ್ರನ್ನ ತಕ್ಷಣ ಬಂಧಿಸ್ಬೇಕು ಅಂತೇಳಿ ದಾವಣಗೆರೆ ಜಿಲ್ಲಾ ಕಾಂಗ್ರೆಸ್ ಇವತ್ತು ಒತ್ತಾಯ ಮಾಡುತ್ತೆ. ಯಾಕೆಂದ್ರೆ ದಾವಣಗೆರೆಯಲ್ಲಿ ವ್ಯಾಪಾರಗಳು ಚೆನ್ನಾಗಿದೆ, ಶಾಂತಿ ಸಮಾಧಾನದಾಗಿದ್ದಾರೆ, ಯಾರು ಈ ರೀತಿ ಮಾಡ್ತಿಲ್ಲ. ಇವ್ರು ಅಲ್ಲಿಂದ ಬಂದು ಇಲ್ಲಿ ಇದ್ದಕ್ಕಿದ್ದಂತೆ ಪ್ರಚಾರಕ್ಕೋಸ್ಕರ ಕಾರ್ಯಕರ್ತರಿಗೆ ತೋರ್ಸ್ಕೊಳಕ್ಕೋಸ್ಕರ ಹೋದ ತಿಂಗಳು ಬಂದಾಗ ಅಷ್ಟೇ ಟ್ರಾಫಿಕ್ ಇನ್ಸ್ಪೆಕ್ಟರ್ ಶೈಲಜಾಗ್ ಹೆಂಗ್ ಬೇಕಂಗ್ ಮಾತಾಡ್ದ. ನಿನ್ನೆ ಉಮೇಶ್ ಸರ್ಕಲ್ ಇನ್ಸ್ಪೆಕ್ಟರ್ ಪೊಲೀಸರಿಗೆ ಅವ್ಯಾಚ ಶಬ್ದಗಳಿಂದ ಮಾತಾಡಿ ಇವತ್ತು ಅವ್ರು ಮಾಡಿದ್ದನ್ನ ನಾವು ಕಾಂಗ್ರೆಸ್ ಖಂಡಿಸುತ್ತೆ. ತಕ್ಷಣ ಬಂಧಿಸಿ ಯಾವ ರೀತಿ ಹೊನ್ನಾಳಿಯಲ್ಲಿ 8-10 ವರ್ಷಗಳ ಕೆಳಗೆ SP ಸೋನಿಯಾ ನಾರಂಗಿದ್ದ ಹಿಂಗೆ ಸರ್ಕಲ್ ಅಲ್ಲಿ ಮಾಡಕ್ ಹೋಗಿ ಅವ್ರು ಹೊಡೆದು ಸ್ಟೇಷನ್ಗೆ ಎತ್ಕೊಂಡು ಹೋಗಿದ್ದು ಅವ್ನು ಬರ್ತಂಗ್ ಕಾಣ್ತತಿ. ಈಗಿನ ಪೊಲೀಸರು ಇವ್ರು ಹಿಂಗೆ ಬಿಟ್ರೆ ಇವು ಇನ್ನೂ ಶಾಂತಿ ಭಂಗ ತರ್ತಾರೆ. ತಕ್ಷಣ SP ನಾರಂಗ್ ಯಾವ ರೀತಿ ತಮಗೆ ಪೊಲೀಸರಿಗೆ ಅವ್ಯಾಚ ಶಬ್ದ ಮಾತಾಡಿದ ತಕ್ಷಣ ಯಾವ ರೀತಿ ಅಲ್ಲಿ ಮಾಡಿದ್ರೆ ಸರ್ಕಲ್ ಅಲ್ಲಿ ಇದೇ ಟೈಪ್ ಮಾಡಿದ್ದ, ಇನ್ನು ಬುದ್ಧಿ ಕಲ್ತಂಗ ಕಾಣಲ್ಲ ರೇಣುಕಾಚಾರ್ಯ. ತಕ್ಷಣ SP ಅವರು ಪೊಲೀಸ್ನವರು ನಿಮ್ಗೆ ಏನಾರ ಧಕ್ಕೆ ಆದ್ರೆ ವರ್ಚಸ್ಗೆ ತಕ್ಷಣ ಅರೆಸ್ಟ್ ಮಾಡಿ ಅವ್ನಿಗೆ ಮಾಡ್ಬೇಕಾಗೈತಿ. ನಿನ್ನೆ ಅದು ಮಾಡದೆ ನಿನ್ನೆ ಇವ್ರಿಗಿಂತವ್ರಿಗೆಲ್ಲ ಪ್ರೋತ್ಸಾಹ ಕೊಟ್ಟಂಗ ಇರುತ್ತೆ. ಕಾರ್ಯಕರ್ತರಿಗೆ ಶೋ ಆಫ್ ಮಾಡಕ್ಕೆ ಇವತ್ತು ದಾವಣಗೆರೆಯಲ್ಲಿ ನಿನ್ನೆ ಅವ್ರು 4 ದಿನದಿಂದ ಮಾಡ್ತಿದ್ರು, ಯಾರಿಗೂ ಪ್ರಾಬ್ಲಮ್ ಇಲ್ಲ, ಮಾಡ್ತಿದ್ರು ಅವ್ರು ಏನ್ ಮಾಡ್ತಾರೆ. ಆದ್ರೆ ನಿನ್ನೆ ಇದ್ದಕ್ಕಿದ್ದಂತೆ ರೋಡ್ ಇಳಿದು ಮಾಡಿದ್ದನ್ನ ಖಂಡಿಸ್ತೇವೆ. ತಕ್ಷಣ ಪೊಲೀಸ್ನವರು ಸೋನಿಯಾ ನಾರಿಂಗ್ SP ಮೇಡಮ್ ಯಾವ ರೀತಿ ಮಾಡಿದ್ರು ದಾವಣಗೆರೆಗೆ ಬಂಧಿಸಿ ಅವ್ರಿಗೆ ಮಾಡ್ಬೇಕು. ಇಲ್ಲೇ ಮುಂದಿನ ದಿನಗಳಲ್ಲಿ ನಾವು ಕೂಡ ಅದೇ ರೀತಿ ಮಾಡೋ ಪ್ರಯತ್ನಗಳು ಆಗ್ಬೋದು ಬೇರೆ ಹೋರಾಟಗಾರರು. ಆದ್ರಿಂದ ಕಾನೂನು ಏನಿದೆ ಆ ರೀತಿ ಮಾಡೋ ಪ್ರತಿಕೃತಿ ಸುಧಾರಕ್ ನಮಗೂ ಬಿಡಲ್ಲ, ಅವ್ರಿಗೂ ಬಿಟ್ಟಾರ. ನಿನ್ನೆ ಮಾಡಿದಾರ ಆ ರೋಡ್ ಎಲ್ಲ ಬಂದ್ ಮಾಡಿ, ರೋಡ್ ಎಲ್ಲ ಬ್ಲಾಕ್ ಮಾಡಿ ಪೊಲೀಸರಿಗಂತೂ ಹೆಂಗ್ ಬೇಕಂಗ್ ಮಾತಾಡಿದ. ಇದು ಎಲ್ಲರೂ ಸ್ಟಾರ್ಟ್ ಮಾಡ್ತಾರೆ. ಕಾನೂನು ಸಂವಿಧಾನ ಎಲ್ಲರಿಗೂ ಒಂದೇ. ಮುಲಾಜಿಲ್ದೆ ಹಂಗಲ್ಲ ಸಣ್ಣ ಅರೆಸ್ಟ್ ಮಾಡ್ಬಿಡೋದು ಅಲ್ಲ, ಇಲ್ಲ ಕೇಸ್ ಮಾಡ್ಬೇಕು, ಬಂಧಿಸ್ಬೇಕು. ಇಲ್ಲ ಮುಂದಿನ ದಿನಗಳಲ್ಲಿ ನಾವು ರೇಣುಕಾಚಾರ್ಯ ವಿರುದ್ಧ ಉಗ್ರ ಹೋರಾಟವನ್ನ ಮಾಡ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀವಿ.